ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗುರು ಪೌರ್ಣಮಿ ಅಲ್ವಾ, ಅದಕ್ಕೆ ಮನೆಯಲ್ಲಿ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಹಾಗೆ ಇವತ್ತು ದೇವಸ್ಥಾನಕ್ಕೂ ಹೋಗೋಣ ಅಂದ್ಕೊಂಡಿದ್ದೀವಿ, ಬಾಬಾ ಅವರ ದೇವಸ್ಥಾನಕ್ಕೆ. ಅದಕ್ಕೆ ಮನೆಯಲ್ಲಿ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ನಾವು ಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ನೋಡಿ, ರಂಗೋಲಿ ಬಂದು ಈ ಥರ ಹಾಕಿದ್ದೀನಿ, ತುಂಬಾ ಸಿಂಪಲ್ಲಾಗಿ ಈ ಥರ ಹಾಕಿದ್ದೀನಿ. ಹಾಗೆ ಈಗ ನಾವು ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 50 ರೂಪೀಸ್ ಇದ್ದರೆ ತಗೊಳ್ಳಲ್ಲಂತೆ. ನಾವೀಗ ಬೈಪ್ನಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ಈಗ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ನಾವು ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ಮೆಟ್ರೋ ಪಾಸ್ ತಗೊತೀವಲ್ಲ, ಅದ್ರ ಬಗ್ಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ. ಇದು ನನಗೆ ಇವತ್ತೇ ಗೊತ್ತಾಗಿರೋದು, ಅದಕ್ಕೂ ಮುಂಚೆ ನಂಗೆ ಗೊತ್ತಿರಲಿಲ್ಲ. ಫಸ್ಟೆಲ್ಲ 15 ರೂಪೀಸ್ ಇದ್ದರೂ ಕೂಡ ಹೋಗ್ಬೋದಾಗಿತ್ತು. ಆದರೆ ಈಗ ನಾವು ಮೆಟ್ರೋ ಪಾಸ್ ತಗೊಂಡಿರ್ತೀವಲ್ಲ, ಅದರಲ್ಲಿ ರೀಚಾರ್ಜು ಮಿನಿಮಮ್ 50 ರೂಪೀಸ್ ಮೇಲೆ ಇರಬೇಕು. ನಾವು ಅಂದ್ಕೊತೀವಿ 50 ರೂಪೀಸ್ ಇದ್ದರೆ ಸಾಕು, ಹೋಗ್ಬೋದಲ್ಲ ಅಂದ್ಕೋತೀವಿ. ಆದರೆ ಅದರಲ್ಲಿ 50ಗಿಂತ ಜಾಸ್ತಿ ಇರಬೇಕು. 50ಗಿಂತ 1 ರೂಪಿ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಆದರೆ ಕಡಿಮೆ ಮಾತ್ರ ಇರ್ಬೋದು. ಕರೆಕ್ಟಾಗಿ 50 ರೂಪೀಸ್ ಇದ್ದರೂ ಕೂಡ ಅಲ್ಲಿ ಹಲೋ ಮಾಡಲ್ಲ. ಅದಕ್ಕೆ 50ಗಿಂತ ಜಾಸ್ತಿ ಇದ್ದರೆ ಮಾತ್ರ ಒಳಗಡೆ ಬಿಡ್ತೈತೆ. ಅದಕ್ಕೆ ಒಂದು ಸರಿ ನಾವು ಚೆಕ್ ಮಾಡಿಕೊಂಡು ಒಳಗಡೆ ಹೋಗೋದು ಒಳ್ಳೆಯದು. ನನಗೆ ಗೊತ್ತಿರಲಿಲ್ಲ, ನಾನು ಕೂಡ ಇವತ್ತು ಹೋಗಿ ಅದೇ ಥರನೇ ಮಾಡಿದೆ. ಆದರೆ ಅದು ಹಲೋ ಮಾಡಿಲ್ಲ. ಅದಕ್ಕೆ ನಾನು ಮತ್ತೆ ಹೋಗಿ ರೀಚಾರ್ಜ್ ಮಾಡಿಸ್ಕೊಂಡು ಬಂದು ಆಮೇಲೆ ಹೋಗಿದ್ದೀನಿ. ನನಗೂ ಕೂಡ ಗೊತ್ತಿರಲಿಲ್ಲ ಈ ಥರ ರೂಲ್ಸ್ ಆಗಿ ಎಷ್ಟು ದಿನ ಆಯಿತು ಏನು ಅಂತ, ಅದ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ, ಈಗ ಬಾಬಾರವರ ಮೂರ್ತಿ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ. ಬಾಬಾ ಅವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಆ ಬಾಬಾ ಹತ್ರ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ, ಇದೇ ಸಾಯಿಬಾಬಾ ಮಂದಿರ. ಇದು ಬಂದು ಹಲ್ಸೂರಲ್ಲಿರೋದು. ಹಲ್ಸೂರು ಮತ್ತು ಇಂದ್ರನಗರ್ ಮಧ್ಯದಲ್ಲಿರೋದು ಅನ್ಕೋತೀನಿ ಫ್ರೆಂಡ್ಸ್. ಯಾರೆಲ್ಲ ಬಾಬಾ ಅವರ ದರ್ಶನ ಮಾಡಿಲ್ವೋ ಅವರೆಲ್ಲರೂ ಕೂಡ ಬಾಬಾ ಅವರ ದರ್ಶನ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆ ಬಾಬಾ ಹತ್ರ ಕೇಳ್ಕೊಳ್ಳೋಣ ಫ್ರೆಂಡ್ಸ್. ಇದು ಬಂದು ನೋಡಿ ಸಾಯಿಬಾಬಾ ದೇವಸ್ಥಾನ ನೋಡಿದ್ರಲ್ಲ. ಈಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಪ್ರಸಾದ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಬೆಳಗ್ಗೆಯಿಂದ ಸಂಜೆ ತನಕ ಅನ್ನದಾನ ಇರುತ್ತೆ. ಫ್ರೆಂಡ್ಸ್, ಇದು ಬಂದು ನನ್ನ ಫ್ರೆಂಡ್ ಮಗಂದು ಬರ್ಡೇ ಇತ್ತು, ಅಲ್ಲಿ ಹೋಗಿದ್ದೀವಿ ಪಾರ್ಟಿಗೆ. ಹಾಗೆ ಇವ್ರು ಬಂದು ನನ್ನ ಫ್ರೆಂಡು ಉಮಾದೇವಿ ಅಂತ. ನೀವು ನೋಡಿರ್ತೀರಲ್ವ ನನ್ನ ಚಾನಲ್ನ, ಪ್ರತಿದಿನ ಯಾರು ನೋಡ್ತಾರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ಇವತ್ತು ಗುರು ಪೌರ್ಣಮಿ ಅಲ್ವಾ, ಇವಂದು ಕೂಡ ಇವತ್ತೇ ಬರ್ಡೇ ಇದ್ದಿದ್ದು. ಅದಕ್ಕೆ ಬರ್ಡೇ ಪಾರ್ಟಿ ಕೂಡ ಮುಗಿಸ್ಕೊಂಡು ಬಂದ್ವಿ. ಇವನ ಹೆಸರು ಧನುಷ್ ಅಂತ, ನನ್ನ ಫ್ರೆಂಡ್ ಮಗ. ಅವನದೇ ಬರ್ಡೇ ಇವತ್ತು. ನೋಡಿ, ನನ್ನ ಮಗ ಕೂಡ ಬಂದಿದ್ದಾನೆ, ಹಾಗೆ ಪೂಜಾ ಕೂಡ ಬಂದಿದ್ದಾಳೆ. ಹಾಗೆ ಅವರು ರಿಲೇಟಿವ್ಸ್, ಅವರಪ್ಪ, ಅವರಮ್ಮ, ಅವ್ರ ಸಿಸ್ಟರು ಎಲ್ಲ ಬಂದಿದ್ದಾರೆ. ಇದು ಬಂದು ಮಾರನೇ ದಿನ ಬೆಳಗ್ಗೆ 8:15ಗೆ ಬಂದೆ ನಾನು. ಸ್ಟಿಚ್ ಮಾಡೋದು ತುಂಬಾ ಇತ್ತು, ಅದಕ್ಕೆ ಬೆಳಗ್ಗೆ 8:15ಗೆಲ್ಲ ಬಂದು ಸ್ಟಿಚ್ ಮಾಡೋಣ ಅಂಥೇಳಿ ಬೆಳಗ್ಗೆನೇ ಬಂದಿದ್ದೀನಿ. ಇದು ಬಂದು ಸಾಟರ್ಡೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಟ್ಟಿದ್ದೆ, ಅದು ಅರ್ಧದಲ್ಲೇ ಇತ್ತು. ಅದಕ್ಕೆ ಇವತ್ತು ಬೆಳಗ್ಗೆ ಬೇಗನೆ ಬಂದು ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಬಂದು ಸೋಮವಾರ ಮಾಡ್ತಾ ಇರೋದು. ಭಾನುವಾರ ಬಂದು ನಾನು ಗುರು ಪೌರ್ಣಮಿ ಇತ್ತಲ್ವ, ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತು ಬರ್ಡೇ ಪಾರ್ಟಿಗೆ ಹೋಗಿ ಬಂದು ಟೈಮೇ ಸಾಕಾಗಿಲ್ಲ. ಅದರಿಂದ ಸಂಡೇ ಶಾಪ್ ಕೂಡ ಓಪನ್ ಮಾಡಿಲ್ಲ. ಹಾಗೆ ನಾನು ಯಾವುದೂ ಸ್ಟಿಚಿಂಗ್ ಕೂಡ ಮಾಡಿಲ್ಲ, ಎಂಬ್ರಾಯ್ಡರಿ ಕೂಡ ಮಾಡಿಲ್ಲ. ಸಂಡೇ ಪೂರ್ತಿ ಲೀವ್ ಹಾಕ್ಬಿಟ್ಟಿದ್ದೀನಿ. ಇವತ್ತಾದರೂ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂಥೇಳಿ. ರೆಸ್ಟ್ ಏನಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದು ಬರ್ಡೇಗೆ ಹೋಗಿ ಬಂದಿದ್ದೆ ಅಷ್ಟೇ
ಫ್ರೆಂಡ್ಸ್, ನೀವು ಅನ್ಕೋಬೋದು ಇವತ್ತೇನು ಸ್ವೆಟರು ಮತ್ತು ಸ್ಕಾರ್ಫ್ ಎಲ್ಲ ಹಾಕ್ಕೊಂಡು ಫುಲ್ ಕವರ್ ಆಗಿಬಿಟ್ಟಿದ್ದಾರೆ ಅಂತ. ಯಾಕಂದರೆ ಪ್ರತಿದಿನ ಮಳೆ ಬರ್ತಾ ಇದೆಯಲ್ಲ, ಅದರಿಂದ ತುಂಬಾ ಚಳಿ ಇದೆ. ಅದಕ್ಕೆ ನನಗೆ ತುಂಬ ಕೋಲ್ಡ್ ಅಂದರೆ ಆಗಲ್ಲ, ಅದರಿಂದ ನಾನು ಸ್ವೆಟರ್ ಮತ್ತು ಸ್ಕಾರ್ಫ್ ಹಾಕ್ಕೊಂಡಿದ್ದೀನಿ. ಈಗ ಬ್ಯಾಂಗ್ಳೂರಲ್ಲಿ ಪ್ರತಿದಿನ ಮಳೆನೇ, ಜಡಿ ಮಳೆ ಥರ ಇಟ್ಕೊಬಿಟ್ಟಿದೆ. ಮೋಡ ಎಲ್ಲ ಮುಚ್ಕೊಂಡು ಅದು ತುಂಬಾ ಚಳಿ ಆಗುತ್ತೆ. ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಮಳೆ ಎಲ್ಲ ಕಡೆನೂ ಆಗ್ತಾಯಿದೆ. ನೀವು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀವಲ್ಲ, ಪಾಪ ಮನೆ ಮಠ ಎಲ್ಲ ಕಳ್ಕೊಂಡು ಯಾವ ರೀತಿ ಇರ್ತಾರೆ ಪಾಪ. ಅದನ್ನು ನೋಡಿದ್ರೇ ಒಂಥರ ಅಯ್ಯೋ ಪಾಪ ಅನಿಸುತ್ತೆ. ಫ್ರೆಂಡ್ಸ್ ನೋಡಿ, ಇದೊಂದು ಲೆಹಂಗಾ. ಇದು ಕೂಡ ಅಷ್ಟೇ ಸಾಟರ್ಡೆ ಒಂದು ಅರ್ಧ ಸ್ಟಿಚ್ ಮಾಡಿಟ್ಟಿದ್ದೆ. ನೋಡಿ ಇಷ್ಟ ಆಗಿದೆ. ಈಗ ಇದಕ್ಕೆ ಒಂದು ಪಟ್ಟಿ ಒಂದು ಸ್ಟಿಚ್ ಮಾಡಿದ್ರೆ ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಈಗ ಬ್ಲೌಸ್ ಕಂಪ್ಲೀಟ್ ಆಯಿತು, ಅರ್ಧ ಕಂಪ್ಲೀಟ್ ಆಯಿತು. ಇನ್ನೂ ಸ್ವಲ್ಪ ಇದೆ. ಅದು ಟ್ಯಾಗ್ ಎಲ್ಲ ಇದು ಮಾಡಬೇಕಲ್ವ, ಅದೆಲ್ಲನೂ ಮಾಡಬೇಕು. ಅಷ್ಟು ಆದರೆ ಪೂರ್ತಿ ಫಿನಿಶಿಂಗ್ ಆಗುತ್ತೆ. ಪೂರ್ತಿ ಫಿನಿಶ್ ಆದಮೇಲೆ ಈ ವಿಡಿಯೋದಲ್ಲಿ ನಾನು ತೋರಿಸೋದಕ್ಕಾಗಲ್ಲ, ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಯಾಕಂದರೆ ಇನ್ನೂ ಸ್ಟಿಚ್ ಮಾಡೋದಿದೆ. ಅದರಿಂದ ನೋಡಿ, ಈಗ ಲೆಹಂಗಾಗೆ ಒಂದು ಲೇಸ್ ಕೊಟ್ಟು ನಾನು ಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಬಂದು ತುಂಬಾ ಚೆನ್ನಾಗಿದೆ, ಗ್ರೇ ಕಲರ್ ಸ್ಯಾರಿ. ಇದು ಸ್ಯಾರಿ ತಗೊಂಡು ಹಾಗೆ ಅದು ನೆಟ್ಟೆಡ್ ಸ್ಯಾರಿ ತಗೊಂಡು ನಾನು ಸ್ಟಿಚ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಬಂತು. ವಿಡಿಯೋದಕ್ಕಿಂತ ನೋಡೋದಕ್ಕೆ ಹಾಗೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೂಡ ಕಾಣಿಸ್ತಾ ಇದೆ. ಇದು ಸ್ಟಿಚ್ ಮಾಡಾದಮೇಲೆ ಅದನ್ನು ಹಾಕ್ಕೊಂಡ್ಮೇಲೆನೂ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ನು ಅಷ್ಟೇ. ಇದು ಬಂದು ನಾನು ಮೀಶೋನಲ್ಲೇ ತೊಗೊಂಡಿದ್ದು. ನೆಟ್ ಸ್ಯಾರಿ ತಗೊಂಡು ಅದಕ್ಕೆ ಸ್ಯಾಟಿನ್ ಸ್ಯಾರಿ ಬರುತ್ತಲ್ವ, ಅದನ್ನು ತಗೊಂಡು ಅದರೊಳಗಡೆ ಲೈನಿಂಗ್ ಕೂಡ ಹಾಕಿದ್ದೀನಿ, ಕಾಟನ್ ಲೈನಿಂಗು. ಯಾಕಂದರೆ ಸ್ವಲ್ಪ ಅಂಬ್ರೆಲಾ ಥರ ಕಾಣಿಸ್ಲಿ ಅಂದ್ಬಿಟ್ಟು. ಹಾಗೆ ಈ ಪಟ್ಟಿ ಸ್ಟಿಚ್ ಮಾಡೋವಾಗ ಕ್ರಾಸ್ ಪೀಸ್ ತಗೋಬಾರ್ದು, ಸ್ಟ್ರೈಟ್ ಪೀಸೇ ತಗೋಬೇಕು. ನಾನು ಸ್ಟ್ರೈಟ್ ಪೀಸೇ ತಗೊಂಡಿದ್ದೀನಿ. ಆದರೂ ಕೂಡ ಸ್ವಲ್ಪ ಅದು ನೆಟ್ಟೆಡ್ ಅಲ್ವಾ, ಅದಕ್ಕೆ ಕ್ರಾಸ್ ಸ್ವಲ್ಪ ಬರ್ತಾ ಇದೆ. ಆದರೆ ಏನು ಮಾಡೋದಕ್ಕಾಗಲ್ಲ. ನಾನು ನೋಡಿ ಈ ಕಡೆನೂ ಸ್ಟಿಚ್ ಮಾಡ್ತಾಯಿದ್ದೀನಿ, ಸ್ವಲ್ಪ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ. ಯಾಕಂದರೆ ನೆಟ್ಟೆಡ್ ಬೇರೆ ಅಲ್ವಾ, ನೆಟ್ಟೆಡ್ ಒಂದು ಸರಿ ಸ್ಟಿಚ್ ಮಾಡಿದ್ರೆ ಮತ್ತೆ ತೆಗಿಯೋದಕ್ಕೂ ಕಷ್ಟನೇ. ಹಾಗೆ ಪದೇ ಪದೇ ನೆಟ್ಟೆಡ್ಗೆ ಸ್ಟಿಚ್ ಹಾಕೋದು ತೆಗಿಯೋದು ಮಾಡ್ತಾಯಿದ್ರೆ ಅದು ಅರ್ಧೋಗೋ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ನಾನು ಹುಷಾರಾಗಿ ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್, ನಾನು 3 ತಿಂಗಳ ಹಿಂದೆ ಈಸ್ಕೊಂಡಿರೋ ಬಟ್ಟೆ ಎಲ್ಲ ಈ ವಾರ ಪೂರ್ತಿ ಸ್ಟಿಚ್ ಮಾಡಿದ್ದಾಯಿತು. ಆದರೆ ಇನ್ನೂ ಒಂದು ನೋಡಿ, ಇದೊಂದು ಪೆಂಡಿಂಗ್ ಇದ್ಬಿಡ್ತು. ಇದು ಮಾತ್ರ ಇನ್ನೂ ತುಂಬಾ ದಿನ ಆಯಿತು ತಗೊಂಡು. ಈಗ ಅರ್ಧ ಸ್ಟಿಚ್ ಮಾಡಿದ್ದೀನಿ. ಈಗ ಅದು ಕೂಡ ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ. ಈಗ ಅರ್ಧ ಸ್ಟಿಚ್ ಮಾಡಿ ಹಾಗೆ ಇಟ್ಟಿದ್ದೀನಿ. ನಾನು ಯಾಕೆ ಅದನ್ನು ಪೆಂಡಿಂಗ್ ಇಟ್ಕೋತೀನಿ ಅಂದರೆ, ತುಂಬ ಬ್ಲೌಸಸ್ ಅವರು ಹೊಲಿಸ್ಕೊತಾ ಇರ್ತಾರಲ್ವ, ಇದು ಏನು ಅರ್ಜೆಂಟ್ ಇರಲ್ಲ ಅಂದ್ಬಿಟ್ಟು. ಬೇರೆ ಕಸ್ಟಮರ್ ತುಂಬ ಜಾಸ್ತಿ ಬರ್ತಾಯಿದ್ರೆ ಅವ್ರದ್ದು ಅರ್ಜೆಂಟ್ ಇರುತ್ತಲ್ವ, ಆಗ ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೆ ಇವ್ರಿಗೆ ಅರ್ಜೆಂಟ್ ಇರೋದು ಮಾತ್ರ ಬೇಗ ಬೇಗ ಸ್ಟಿಚ್ ಮಾಡಿಕೊಡ್ತೀನಿ. ಇದು ಅರ್ಜೆಂಟ್ ಇಲ್ಲ ಅಂತಾರಲ್ಲ, ಆಗ ಅದನ್ನು ಹಾಗೇ ಇಟ್ಬಿಡ್ತೀನಿ. ಅದರಿಂದ ಲೇಟ್ ಆಗ್ತಾ ಇರೋದಷ್ಟೇ. ಇವಾಗ ಕೂಡ ಅಷ್ಟೇ, ಅದು ಅರ್ಧದಲ್ಲೇ ಎತ್ತಿಟ್ಟಿದ್ದೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದು ಕಂಪ್ಲೀಟ್ ಮಾಡಿ ಯಾವಾಗ ಕೊಡ್ತೀನೋ ಗೊತ್ತಿಲ್ಲ. ಅದೊಂದು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇರೆದೆಲ್ಲ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ಹಾಗೆ ಇಟ್ಟಿದ್ದೀನಿ. ಯಾಕಂದರೆ ತುಂಬ ಬ್ಲೌಸಸ್ ಬರ್ತಾ ಇದೆಯಲ್ಲ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದರಿಂದ ಅದು ಹಾಗೆ ಇಟ್ಟಿದ್ದೀನಿ. ಅದು ಸ್ಟಿಚ್ ಮಾಡಾದಮೇಲೆ ತೋರಿಸ್ತೀನಿ. ಈಗ ನೆಟ್ಟೆಡ್ ಬ್ಲೌಸ್ನ ಕಂಪ್ಲೀಟ್ ಮಾಡಿಬಿಡೋಣ ಅಂತೇಳಿ ಇದಕ್ಕೆ ಡೋರಿ ಹಾಕ್ತಾಯಿದ್ದೀನಿ. ಡೋರಿ ಒಂದು ಹಾಕ್ಬಿಟ್ರೆ ಬೇಗ ಆಗುತ್ತೆ, ಫಿನಿಶ್ ಆಗುತ್ತೆ ಅಂತೇಳಿ ಡೋರಿ ಒಂದು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಇದಕ್ಕೆ ಈ ಥರ ಡೋರಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ, ಈ ಥರ ಬರುತ್ತೆ. ಇದು ಪೂರ್ತಿಯಾಗಿ ಸ್ಟಿಚಿಂಗ್ ಮಾಡಾದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಆದರೆ ಬೇಗ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ ಬೆಳಗ್ಗೆನೇ ಸ್ಟಿಚಿಂಗ್ ಎಲ್ಲ ಮಾಡಿ ಬಂದೆ. ಹಾಗೆ ಈಗ ಒಂದು ವರ್ಕ್ ಬ್ಲೌಸ್ ಫಿನಿಶ್ ಮಾಡೋಣ ಅಂಥೇಳಿ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ವಾರದಿಂದ ನಾನು ಮಿಷಿನ್ ಆನ್ ಮಾಡೇ ಇಲ್ಲ. ಯಾಕಂದರೆ 3 ತಿಂಗಳಿಂದ ಪೆಂಡಿಂಗ್ ಇರೋ ಬ್ಲೌಸಸ್ನ ಫಸ್ಟ್ ಫಿನಿಶ್ ಮಾಡಿಕೊಡೋಣ ಅಂಥೇಳಿ ನಾನು ಮಿಷಿನ್ ಆನ್ ಮಾಡಿಲ್ಲ. ಯಾಕಂದರೆ ಇದನ್ನು ಮಾಡ್ತಾಯಿದ್ರೆ ಅದು ಪೆಂಡಿಂಗ್ ಇದ್ಬಿಡುತ್ತೆ. ಆಗ ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಬಂದು ಅದು ಕಮ್ಮಿ ಆಗುತ್ತೆ ಅಂಥೇಳಿ ನಾನು ಫಸ್ಟು ಅದನ್ನು ಫಿನಿಶ್ ಮಾಡಿಬಿಟ್ಟು ಆಮೇಲೆ ಕೊಡೋಣ ಅಂಥೇಳಿ ಅದಕ್ಕೆ ಒಂದು ವಾರದಿಂದ ನಾನು ಇದನ್ನು ಆನ್ ಮಾಡೇ ಇಲ್ಲ. ಇವತ್ತೇ ಆನ್ ಮಾಡ್ತಾಯಿದ್ದೀನಿ. ಶಾಪಿಂದ ಬರೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು. 11 ಗಂಟೆಗೆ ಬಂದು ನಾಷ್ಟ ಮಾಡಿ ಈಗ ಇದರ ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಇದನ್ನು ಈಗ ನಾನು ಮಾಡೋದಕ್ಕಾಗಲ್ಲ, ಎಲ್ಲ ಸೆಟ್ ಮಾಡಿ ರೆಡಿ ಮಾಡಿಕೊಟ್ರೆ ಪೂಜಾ ಆಗ್ತಾಳೆ. ಅದರಿಂದ ಪೂಜಾನ ಕೂರಿಸ್ಬಿಟ್ಟು ನಾನು ಮತ್ತೆ ಶಾಪ್ಗೆ ಹೋಗಬೇಕಾಗುತ್ತೆ, ಯಾಕಂದರೆ ಟೈಲರಿಂಗ್ ಕ್ಲಾಸ್ಗೆಲ್ಲ ಬರ್ತಾರಲ್ಲ ಅದಕ್ಕೆ. ಹಾಗೆ ಇವತ್ತು ಒಂದು ಬ್ಲೌಸ್ ಇದೆ, ಈಗ ಫಿನಿಷ್ ಮಾಡಬೇಕು, ಅದು ಸಾಯಂಕಾಲ ಅಷ್ಟರಲ್ಲಿ ಕೊಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.